ಜಾತಿ ಗಣತಿ ಜೇನುಗೂಡಿಗೆ ಮತ್ತೆ ಕೈ ಹಾಕಿದ್ರು ಮುಖ್ಯಮಂತ್ರಿಗಳು. ಹಾಗೆ ನೋಡಿದ್ರೆ ಹಿಂದಿನ ಜಾತಿ ಗಣತಿಯನ್ನೇ ಒಪ್ಪಿಯೇ ಸಿದ್ಧ ಎಂದು ಟೊಂಕ ಕಟ್ಟಿ ತಲೆ ಎತ್ತಿ ಧಿಮ್ಮೆಂದು ಓಡಾಡಿದ್ದರು. ಅದಾಗಲಿಲ್ಲ, ಅದನ್ನು ಪಕ್ಕಕ್ಕೆ ತಳ್ಳಬಿಟ್ರು. ಹೊಸದನ್ನು ಮಾಡಲಿಕ್ಕೆ ಹೈಕಮಾಂಡು ಅದನ್ನೇ ಬಯಸಿದ್ದ ಕಾರಣ ಎದೆ ಉಬ್ಬಿಸಿ ಮುನ್ನಡೆದರು. ಮತ್ತೆ ಈಗ ಎದೆ ಬಗ್ಗಿಸಿ ನಡೆಯಬೇಕಾದ ಸ್ಥಿತಿ. ದರ್ ಇಸ್ ಸಮಥಿಂಗ್ ರಾಂಗ್ ವಿತ್ ದಿಸ್ ಮ್ಯಾನ್. ಅವ್ರು ಕಂಟ್ರೋಲಲ್ಲಿ ಇದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಸಂಬಡಿ ಈಸ್ ಕಂಟ್ರೋಲಿಂಗ್ ಹಿಮ್ ಅನಿಸ್ತಾ ಇದೆ ನನಗೆ. ಯಾಕೋ ಈ ಜನಗಣತಿಗೆ ಇವತ್ತು ಸಂಪುಟ ಸಭೆಯಲ್ಲಿ ವಿಪರೀತವಾದ ವಿರೋಧ ವ್ಯಕ್ತವಾಗಿದೆ. ಅದರಲ್ಲೂ ಬಹುಮುಖ್ಯವಾಗಿ ಎಂ.ಬಿ. ಪಾಟೀಲರು ಅದನ್ನು ಭಾಳ ಗಂಭೀರವಾಗೂ ಮತ್ತು ಅತ್ಯಂತ ಆಕ್ರೋಶದಲ್ಲೂ ಪ್ರಶ್ನೆ ಮಾಡಿದ್ದಾರೆ ಅಂತ ಸುದ್ದಿ. ಏನು ಮಾಡ್ತಾ ಇದ್ದೀರಿ ಈ ಸರ್ಕಾರದಲ್ಲಿ? ನಮ್ಮನ್ನು ಒಡೆದು ಲಿಂಗಾಯತನ ಏನು ಮಾಡ್ತಿದ್ದೀರಿ ನೀವುಗಳು ಅಂತ ಮಾಡಿದ್ದಾರೆ. ಅದಕ್ಕೆ ಉಳಿದ ಸಚಿವರುಗಳು ಹೌದು ಎಂದು ಸಹಮತವನ್ನು ತೋರಿಸಿದ್ದಾರೆ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನಾನು ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ನನ್ನ ಹಿಡ್ಕೊಂಡು ಕಾಲಿಡ್ಕೊಂಡು ಜಗತ್ತೇ. ಒಂದು ಕಾಲದಲ್ಲಿ ಸಚಿವ ಸಂಪುಟ ಅಂದರೆ ಸಿದ್ದರಾಮಯ್ಯನವರ ಪರ 20-25 ಜನ ಮಂತ್ರಿಗಳು ಎದ್ದು ನಿಲ್ಲುವ ಸಮಯ. ನನಗೆ ಇವತ್ತು ಬರ್ತಿರೋ ಮಾಹಿತಿಯಲ್ಲಿ ಇವತ್ತಲ್ಲಿ 5 ಜನದ ಮೇಲೆ ಇರಲಿಲ್ಲ ಅಂತಾರೆ. ವಾಟ್ ಡಸ್ ಇಟ್ ಇಂಡಿಕೇಟ್? ಮಿಸ್ಟರ್ ಚೀಫ್ ಮಿನಿಸ್ಟರ್, ದರ್ ಇಸ್ ಸಮಥಿಂಗ್ ರಾಂಗ್ ವಿತ್ ಯುವರ್ ಸ್ಟೈಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಆರ್ ಪಾಲಿಟಿಕ್ಸ್. ಏನೋ ಒಂದು ತಪ್ಪಾಗ್ತಾ ಇದೆ. ಇದಕ್ಕೆ ಈಗಲೂ ಹೇಳ್ತೀನಿ, ನಿಮ್ಮ ಸುತ್ತಲೂ ಇರುವಂಥ ಕಿತಾಪತಿಗಳು ಮತ್ತು ಕೋತಿ ಮನಸ್ಸಿನ ಜನರೇ ಕಾರಣ. ಇದಕ್ಕೆ ಬೇರೆ ಯಾರೂ ಅಲ್ಲ. ಏನಿಯೋ ಮಂತ್ರಿಗಳೆಲ್ಲ ಗಲಾಟೆ ಎತ್ತಿದ್ದಾರೆ ಅಥವಾ ಆಕ್ಷೇಪವನ್ನು ಎತ್ತಿದ್ದಾರೆ ಆಕ್ರೋಶದಲ್ಲಿ. ಸದ್ಯಕ್ಕೆ ಇದನ್ನು ಮುಂದಕ್ಕೆ ಹಾಕಿ ಅಂತ CMಗೆ ಶಿಫಾರಸು ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಸಭೆ ಮಾಡಿ ಕೆಲವು ಮಂತ್ರಿಗಳು ಆ ಸಭೆಯಲ್ಲಿ ತೀರ್ಮಾನ ತಗೊಂಡು CM ಕನ್ವೆ ಮಾಡಿದ್ದಾರೆ, ಬೇಡ ಸದ್ಯಕ್ಕೆ ಮುಂದಕ್ಕೆ ಹಾಕಿ ಇದನ್ನು ಅಂತ. 331 ಜಾತಿಗಳ ಸೇರ್ಪಡೆಗೆ ಆಕ್ಷೇಪವನ್ನು ಎತ್ತಿದ್ದಾರೆ. DCM DK ಶಿವಕುಮಾರ್ ಅವರು ಮಾತಾಡಿ, ಅಥವಾ ಅವ್ರ ಜೊತೆ 20 ಸಚಿವರು ಅವರು ಎಲ್ಲ ಮಾತಾಡಿದ್ದಾರೆ. ಎಲ್ಲರೂ ಯಾರು ಸಪೋರ್ಟ್ಗೆ ಹೋಗಿಲ್ವಂತೆ ಚೀಫ್ ಮಿನಿಸ್ಟರ್ಗೆ. ಯಾರೋ 4 ಜನನೋ 5 ಜನದ ಹೆಸರು ಹೇಳುತ್ತಿದ್ರು, ವಿಚ್ ಐ ಡೋಂಟ್ ವಾಂಟ್ ಟು ಸೇ. ನಾನು ಅವ್ರು ಬಹಳ ಸ್ನೇಹಿತರು, ಇಲ್ಲ ಅಂತ ಇಲ್ಲ. ಈ ತರ ಮಾಡುವಾಗ ಯಾರು ಅವ್ರು ಇದು ಮಾಡ್ತಾರೆ, ಅವ್ರ ಪರ ಯಾರು ನಿಂತ್ಕೊಂತಾರೆ ಹೇಳಿ? ಅದನ್ನು ಹೇಳ್ತಿದ್ರು. ಅವ್ರು ಮಾತ್ರ ಸಪೋರ್ಟ್ ಮಾಡಕ್ಕೆ ಹೋಗಿದ್ದಾರೆ. ಇದು ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ ಆರ್ಥಿಕ ಗಣತಿ ಅಂತ ಹೇಳಕ್ ಹೋಗಿ ಇಕ್ಕಿಸ್ಕೊಂಡಿದ್ದಾರೆ, ಸುಮ್ಮನಾಗಿದ್ದಾರೆ. ಜಾತಿ ಗಣತಿನೇ ಅದು ಇನ್ನೆಂಥದ್ದು ಗೊಂದಲ ಇದೆ, ಅದನ್ನೆಲ್ಲ ಬೇಡ ಇದು ಅಂತ ತೆಗೀರಿ. ಸರಿ, ಎಂ.ಬಿ. ಪಾಟೀಲ್ ಆಕ್ರೋಶಕ್ಕೆ ನನಗೆ ಬಂದಿದ್ದ ಇನ್ಫಾರ್ಮೇಷನ್ ಅನ್ಸ್ ಒದಗಿಸಿ ಹೇಳ್ತಾ ಇದ್ದಿದ್ದು, ಕ್ಯಾಬಿನೆಟಲ್ಲಿರೋರಿಗೆ ಗಾಬರಿ ಆಗೋದ್ರಂತೆ ಅವರ ಇದಕ್ಕೆ. ನೋ, ಐ ಡೋಂಟ್ ಥಿಂಕ್ ಹಿ ಈಸ್ ರಾಂಗ್. ಎಂ.ಬಿ. ಪಾಟೀಲ್ ಈಸ್ ರೈಟ್. ಸರ್ಕಾರದ ಭಾಗ ಅಂತ ಎಲ್ಲನೂ ಒಪ್ಕೊಳ್ಳೋಕ್ಕಾಗುತ್ತಾ? ಭಾಳ ಜನ ಹೇಳ್ತಿದ್ದಾರೆ, ನೋಡೋಣ ಅದು ಮುಂದಕ್ಕೆ ಬರೋಣ. ಬೇಕಾರೆ ಸಮರ್ಥಿಸ್ಕೊಂಡ್ರು, ಆಗಿಲ್ಲ. CM ಸಿದ್ದರಾಮಯ್ಯನವರು ಸಮರ್ಥಿಸ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ, ಆದಂಗಿಲ್ಲ. 20ಕ್ಕೂ ಹೆಚ್ಚು ಸಚಿವರು ಇದನ್ನು ವಿರೋಧ ಮಾಡಿದ್ದಾರೆ, ಎಲ್ಲರೂ ಸೇರಿ. ಜನಗಣತಿ ಪರವಾಗಿ, ಜಾತಿ ಗಣತಿ ಪರವಾಗಿ ಒಂದು 5 ಸಚಿವರು ನಿಂತರೆ ಹೆಚ್ಚು. ಆ 5 ಸಚಿವರಲ್ಲೂ ಒಬ್ಬರೋ ಇಬ್ಬರೋ ನಾಳೆ ನಾವು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ರೆ ಅವ್ರ ಕ್ಷೇತ್ರದಲ್ಲಿರೋ ಕೆಲವು ಜಾತಿಗಳು ಏನಾದ್ರು ಕಟ್ಕೊಂಡು ನಿಂತರೆ ಅವ್ರದ್ದು ಬುಡ ಕುಸ್ದು ಹಾಗೆ ಕಣ್ಮರೆ ಆಗಿಬಿಡ್ತಾರೆ ರಾಜಕಾರಣದಿಂದ. ನಾನು ಹೇಳಿದ್ದೀನಿ 5ರಲ್ಲೂ. ಏನಿಯೋ CM ಸಿದ್ದರಾಮಯ್ಯನವ್ರ ಪರ ಮುನಿಯಪ್ಪ, ಸಂತೋಷ್ ಲಾಡ್ ಎಲ್ಲ ಕೆಲವರೆಲ್ಲ ಮಾತಾಡೋರಂತೆ. ಕೆಲವು ಸಚಿವರು ತಟಸ್ಥ ಕೂತಿದ್ರು, ನಮಗೆ ಸವಾಸನೆ ಬೇಡಪ್ಪ ಇದ್ರದ್ದು ಅಂತ. ಸಂಪುಟ ಸಭೆಯಲ್ಲಿ ಬೇಸಿಕಲಿ ಲಿಂಗಾಯತರು ಎತ್ತಿರೋ ಪ್ರಶ್ನೆಗಳು ತುಂಡು ತುಂಡು ಮಾಡ್ತಾ ಇದ್ದೀರಿ. ಯಾರು ಇದನ್ನೆಲ್ಲ ನಿಮಗೆ ಮಾಡೋಕ್ಕೆ ಹೇಳಿರೋರು ಯಾರು? ಕುಲಶಾಸ್ತ್ರ ಅಧ್ಯಯನವನ್ನು ಯಾರು ಮಾಡಬೇಕು ಅಂಥೇಳಿ ಎಂ.ಬಿ. ಪಾಟೀಲರು ಒಂದು ಹಂತದಲ್ಲಿ ಸ್ವಲ್ಪ ಆಕ್ರೋಶಕ್ಕೆ ಟೇಬಲ್ ಕುಟ್ಟೋ ಏನೋ ಹೇಳಿದಾರಂತೆ. ಅಂದರೆ ಸ್ವಲ್ಪ ಆವೇಶಭರಿತರಾಗಿ ಹೇಳಿರಬೇಕಷ್ಟೆ. ಯಾವ ಆಧಾರದ ಮೇಲೆ ಮಾಡಿದ್ರಿ? ಯಾವ ಆಧಾರದಲ್ಲಿ ನೀವು ಹೊಸ ಜಾತಿ ಎಲ್ಲ ಸೇರಿಸ್ಕೊಂಡ್ರಿ? ಮಲ್ಲಿಕಾರ್ಜುನ್ ಹೇಳಿದ್ರಂತೆ, ನಮ್ಮ ಜಾತಿ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಆಫೀಸರ್ಗಳಿಗೆ? H.K. ಪಾಟೀಲು, ಇದೆಲ್ಲ ಒಪ್ಪಕ್ಕಾಗದೇ ಇರೋವಂಥ ಬದಲಾವಣೆಗಳು ನೀವು ಮಾಡ್ಕೊಂಡಿರೋದು, ಇದಾಗಲ್ಲ ಒಪ್ಪಕ್ಕೆ ನಾವು ಅಂತ ಅವರು ಹೇಳಿದ್ದಾರೆ. DCMದು ವಾದ ಸದ್ಯಕ್ಕೆ ಬೇಡ, ಮುಂದಕ್ಕೆ ಹಾಕೊಂಬಿಡೋಣ, ಮಾಡಿದ್ರೆ ತೊಂದರೆ ಆಗತ್ತೆ, ಡ್ಯಾಮೇಜ್ ಆಗತ್ತೆ ಇದು ಅಂತ. ಗೊತ್ತಿಲ್ಲ ನನಗೆ, ಡ್ಯಾಮೇಜ್ ಆಗುತ್ತೋ ಇಲ್ಲೋ, ಟೆಸ್ಟ್ ಮಾಡಿ ನೋಡಿ. ಆಗಲಿ, ನೋಡೋಣ. CM ಇಲ್ಲಿ ಆಗಬೇಕು, ಫೇರ್ ಆಗ್ಬೋದು, ಆಗಬಾರ್ದು ಅಂತೇನಿಲ್ಲ ಅದರಲ್ಲಿ.
ಆದ್ರೆ ಯಾವ ರೀತಿ ನೀವು ಮಾಡದಿದ್ರು ಈಗ ಕೇಂದ್ರ ಸರ್ಕಾರ ಮಾಡೇ ಮಾಡುತ್ತೆ, ಅದ್ರಲ್ಲಿ ನಂಬರ್ ಬರುತ್ತೆ. ನನ್ನ ಪ್ರಶ್ನೆ ಇರುವುದು, ನಿಮ್ಮ ಜಾತಿ ಗಣತಿಗೆ ನನ್ನ ಲೆಕ್ಕಾಚಾರದಲ್ಲಿ ನಾನು ಅನ್ಕೊಂಡಿರೋದು, ನಂಗೆ ಗೊತ್ತಿಲ್ಲ, ಅರ್ಥನೇ ಇಲ್ಲ ಅಂತ ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾ ಇದ್ದೀರಿ. ಯಾರೋ ದುಡ್ಡು ತಿನ್ನಕ್ಕೆ ಮಾಡ್ಕೋತಿರೋಂಗಿದೆ ಇದು ನನಗೆ. ಗೌರ್ಮೆಂಟ್ ಆಫ್ ಇಂಡಿಯಾ ನಾಳೆ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಅಧಿಕಾರ ಇರೋದೇ ಅವ್ರಿಗೆ, ನಿಮಗಿಲ್ಲ ಅಧಿಕಾರ. ದಿ ನಂಬರ್ಸ್ ವಿಚ್ ವಿಲ್ ಕಮ್ ಔಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಸೆನ್ಸಸ್ ಇಂದ, ಅಲ್ಲಿಂದ ಬರುವಂಥ ಕೇಂದ್ರ ಸರ್ಕಾರದಿಂದ ಬರುವಂಥ ಸೆನ್ಸಸ್ ನಂಬರ್ ಏನಿದೆ, ದಟ್ ವಿಲ್ ಬಿಕಮ್ ಫೈನ್, ಅಧಿಕೃತ ಆಗುತ್ತದು. ಈ ನಂಬರ್ ಇಟ್ಕೊಂಡು ಏನು ಮಾಡ್ತೀರಿ ನೀವು? ಯಾರು ಸುಖಕ್ಕೆ 400 ಕೋಟಿ ಖರ್ಚು ಮಾಡ್ತಾ ಇದ್ದೀರಿ? ಯಾತಕ್ಕೆ? ಫಾರ್ ವಾಟ್? ವೆಯ್ಟ್ ಮಾಡಿ, ಅವ್ರು ಮಾಡ್ತಾರೆ, ಹೆಂಗಿದ್ರು ಅಂತಿದ್ದಾರೆ, ಮಾಡಿ ಆ ನಂಬರ್ಸನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಆಗಲೂ ಆಯಾ ಜಾತಿಗಳಿಗೆ ಅವರವರ ಸಂಖ್ಯೆಗಳ ಗಾತ್ರಿಗೆ ಅದೇನು ಫಂಡು, ಆರ್ಥಿಕ ಸಮೀಕ್ಷೆ ಇದು ಎಲ್ಲ ಕೂಡಿ, ಯಾರು ಬೇಡ ಅಂದಿರೋರು? ಜಾತಿ ಗಣತಿ ಮಾಡದೇ ಇದ್ರೆ ಮೇಲ್ವರ್ಗದಿಂದ ವಿರೋಧ ಅಂತ. ಯಾವ ಮೇಲ್ವರ್ಗದಲ್ಲೂ ವಿರೋಧ ಇದ್ದಂಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಯಾರು ವಿರೋಧ ಮಾಡಿದ್ದಾರೆ ನಿಮ್ಮನ್ನ? ಮಾಡಬೇಡಿ ಅಂತ ಯಾರು ಹೇಳ್ತಿಲ್ಲ, ಮಾಡ್ತಿರೋ ರೀತಿಗೆ ಹೇಳ್ತಿರೋದು. ಯಾವನವನು ಕೋತಿ? ಅವನು ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ನು, ಒಕ್ಕ ಗೌಡ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ನು ಅಂತ ತಂದವನು ಯಾವನವನು? ಕೋತಿಯವನು. ಆ ಕೋತಿಗೆ ಫಸ್ಟ್ ಹಿಡ್ಕೊಂಡು ಬುರುಡೆ ಚಚ್ಚಿ ಹೇಳ್ತೀನಿ, ಅವನಿಂದನೇ ಇವೆಲ್ಲ ಆಗಿರೋದು. ಅವನು ಯಾವನು ಅಂತ ನಂಗೆ ಗೊತ್ತಿಲ್ಲ. ಅವನು ಅದಾಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ, ಅದಕ್ಕೆ ನಾವು ಯಾವನು ಜನ ಬಯಸ್ತಾ, ಕರ್ಕೊಂಬನ್ರಿ ಅವನನ್ನ. ಯಾವ ಜನ ಬಯಸ್ತಿದ್ದಾರೆ ಅಂತ ಕೇಳಿಸ್ತೀನಿ ನಾನು, ಜನರ ಮುಂದೆ ಬಿಡ್ತೀನಿ. ಇವನೇ ಹೇಳಿರೋದು ಜನ ಬಯಸ್ತಿರೋದು ಅಂತಾಗ, ಜನ ಏನು ಬಯಸ್ತಿದ್ದಾರೆ ಅಂತ ಗೊತ್ತಾಗತ್ತೆ ಅವ್ರಿಗೆ, ಬುರುಡೆ ಚಚ್ಚಿಬಿಡ್ತಾರೆ ಆಮೇಲೆ. ಎಲ್ಲ ಸುಳ್ಳದು. ಇಲ್ಲದೆ ಇರೋದನ್ನ ಸೇರಿಸು. ಆಯಿತು, ಅದೇ ಕೋತಿ ಇದನ್ನು ಸೇರಿಸ್ಲಿ. ನಮ್ಮ ಅಪ್ಪ ಹಿಂದೂ ಆಗಿದ್ರು, ನಮ್ಮ ತಾತ ಹಿಂದೂ ಆಗಿದ್ರು, ನಮ್ಮ ಅಪ್ಪ ಮುಸ್ಲಿಮ ಕನ್ವರ್ಟ್ ಆಗ್ಬಿಟ್ರು, ನಾನು ಹಿಂದೂ ಮುಸ್ಲಿಮ್ ಅಂತ ಬರ್ಸ್ತೀನಿ ಅಂತ ಬರ್ಸು. ಮೂಲ ಸಾರ್, ನಮ್ಗೆ ಸ್ವಲ್ಪ ಆಸೆ ಇರುತ್ತಲ್ಲ. ಇದು ಹೆಂಗಿದೆ ಅಂತಂದ್ರೆ, ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಇದ್ದಂಗೆ. ಅದೇ ಅಕ್ಕಿ ಮೇಲೂ ಆಸೆ, ನೆಂಟರ ಮೇಲೂ ಪ್ರೀತಿ. ಆಮೇಲೆ ಈ ನನ್ನ ಮಕ್ಕಳು ಎಲ್ಲಾನ ಸಿಕ್ಲಿ, ನಿಮ್ ಕಾಲಾಗಿರೋ ತಕೊಂಡ್ ಹೊಡೀರಿ ನನ್ನ ಮಕ್ಕಳು. ಬಿಟ್ಟು ಹೋಗ್ಬಿಟ್ನಂತೆ, ಯಾವುದೋ ಕ್ರಿಶ್ಚಿಯನ್ಗೋ ಮುಸ್ಲಿಮ್ದಕ್ಕೋ ಏನಕ್ಕೋ, ಇಲ್ಲಿ ಸರಿ ಇಲ್ಲ ಅಂದ್ಬಿಟ್ಟು ಅದನ್ನ ಇಟ್ಕತಾನಂತೆ. ಕೊಡ್ಬೇಕು 4 ಮೂತಿ ಮೇಲೆ ಅವನಿಗೆ. ಅದನ್ನ ಒಪ್ಪಿಲ್ಲ ಅದೆಂಗಾಗತ್ತದು? ಅದರಿಂದ ಯಾವ ಮೇಲ್ವರ್ಗದವ್ರದ್ದು ವಿರೋಧ ಇಲ್ಲ ಅಲ್ಲಿ. ಪ್ರಾಬ್ಲಮ್ ಇರೋದು ಹೊಡಿಬೇಡಿ ಅಂತಿದ್ದಾರೆ ಅಷ್ಟೇ. ಅದನ್ನು ನನ್ನನ್ನು ಮೇಲ್ವರ್ಗದ ವಿರೋಧಿ ಅಂತಾರೆ. ಬರೀ ಜಾತಿ ಗಣತಿ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ ಈ ಅಭಿಪ್ರಾಯ ರೂಪಿತಗೊಂಡಿಲ್ಲ. ಈ ಅಭಿಪ್ರಾಯ ರೂಪಿತ ಆಗಿದೆ. ಅವ್ರು ಇಲ್ಲ ಅಂತಂದ್ರೆ ನಾನೇನು ಮಾಡೋಕ್ಕೆ ಬರಲ್ಲ ಅದಕ್ಕೆ ಅಷ್ಟೇ. ರಾಜ್ಯದಲ್ಲಿ ಒಂದು ಸಣ್ಣದಾಗಿ ಒಂದು ಅಭಿಪ್ರಾಯ ರೂಪಿತವಾಗಿಬಿಟ್ಟಿದೆ. ಅದು ಏನಂದರೆ, ಸಿದ್ದರಾಮಯ್ಯನವರು ಅಥವಾ ಸುತ್ತಮುತ್ತಲು ಇರುವವರು, ಅವ್ರನ್ನ ಗೈಡ್ ಮಾಡೋರೆಲ್ಲ ಮೇಲ್ಜಾತಿ ಮತ್ತು ಹಿಂದೂ ವಿರೋಧಿ ಮನೋಸ್ಥಿತಿಯವರು ಅನ್ನೋದೊಂದು, ಅದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗತ್ತೆ ಬಿಡತ್ತೆ, ಎಷ್ಟು ಆಳವಾಗಿದೆ ಎಲ್ಲ ನಂಗೆ ಗೊತ್ತಿಲ್ಲ. ಸಣ್ಣಗೆ ಮೇಲ್ಮೈಯಲ್ಲಿ ಅಂತ ಒಂದು ಅಭಿಪ್ರಾಯ ರೂಪುಗೊಂಡ್ಬಿಟ್ಟಿದೆ. ಇಟ್ಸ್ ನಾಟ್ ಅ ಗುಡ್ ಥಿಂಗ್ ಅವ್ರಿಗೆ. ಏನ್ಯಾ, ಅದು ಅವ್ರಿಗೆ ಬಿಟ್ಟಿದ್ದು, ಅದು ಅವ್ರು ಸರಿ ಮಾಡ್ಕೊಳ್ಳಿ ಬೇಕಿದ್ರೆ, ಅದು ಇಲ್ದಿದ್ರೆ ಅದು ಅವ್ರ ಇಷ್ಟ, ಅವ್ರ ರಾಜಕಾರಣ. ಎಸ್ ಸರ್, ಹಿಂದೆ ಕೂಡ ಹಲವರು ಇದನ್ನ ವಿರೋಧ ಮಾಡಿದ್ರು, ಹಿಂದಿನ ವರದಿಯನ್ನ. ಆಗ ಮುಖ್ಯಮಂತ್ರಿಗಳಿಲ್ಲ, ಮಾಡೇ ತೀರ್ತೀವಿ ಅನ್ನೋ ಪಟ್ಟಕ್ಕೆ ಬಿಡ್ದಿದ್ರು. ಕೊನೆಗೆ ಹೈಕಮಾಂಡ್ ಹೇಳಿದಕ್ಕೆ ಇದು ಸುಮ್ಮನಾದ್ರು. ಈಗಲೂ ಕೂಡ ಅದೇ ರೀತಿ ಹಠಕ್ಕೆ ಹೋಗ್ಬೋದಾ ಸರ್? ಈಗ ಸಚಿವರುಗಳು ಹೋಗ್ಬೋದು, ಹೋಗ್ಲಿ ಹಠಕ್ಕೆ, ಯಾರು ಬೇಡ ಅಂದವರು.